Hi guys, welcome to my new vlog. ವ್ಲಾಗ್ ಬಂದ್ಬಿಟ್ಟು ಮೈಸೂರು ಹೊರಟೀನಿ, ಬನ್ನಿ ಹೋಗೋಣ. ನಮ್ಮ ಮನೆ ಕ್ಲೋಸ್ ಮಾಡ್ಕೊಂಡು ಹೊರಟ್ವಿ. ನೋಡಿ ಗಾಯ್ಸ್, ನಮ್ಮ ಮನೆಯಿಂದ ವ್ಯೂ ಹೆಂಗಿದೆ. ಈಗ ಬಂದು ನಮ್ಮ ಫ್ರೆಂಡ್ ಪಿ ಜಿಗೆ ಹೋಗಿ ಅವನು ಪಿಕ್ ಮಾಡ್ಕೊಂಡು ಅವನ ಕೈಲಿ ನನ್ನ ಗಾಡಿ ಡ್ರಾಪ್ ಮಾಡಿಸ್ಕೊಂಡು ಗಾಡಿ ಕೊಟ್ಟು ಕಳ್ಸೋಣ ಬನ್ನಿ. ಮನೆಯಿಂದ ಹೋಗ್ತಾ ಇದ್ದೀವಿ ಪಿ ಜಿ ಹತ್ರ. ಇನ್ನ ಮನ್ಕೊಂಡವನೆ ಇದ್ದಾಳ ಬೇಗ ಲೇ. ಸೊ ಇವಾಗ ದೇವಸ್ಥಾನ ರೀಚ್ ಆದ್ವಿ. ಪ್ರಸಾದ ನೋಡಿದ್ರೆ ಖಾಲಿ ಆಗಿಬಿಟ್ಟಿತ್ತು. ಹೋಟೆಲ್ ಹೋದ್ವಿ, ಚೂರು ಚೆನ್ನಾಗಿರಲಿಲ್ಲ ಗಾಯ್ಸ್ ಊಟ. ಅಲ್ಲಿಂದ ಮುಗಿಸ್ಕೊಂಡು ಸೀದಾ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ಈಗ ಪ್ರಸಾದ ತೊಗೊಂಡು ಹೋಗೋಣ ಅಂತ ಹೊರಟ್ವಿ. ಸಿಕ್ಕಾಪಟ್ಟೆ ಮಳೆ ಗಾಯ್ಸ್. ಓಲಿ ಪಾಪ ಅಜ್ಜಿ ದೇವಸ್ಥಾನ ನೋಡಲಿ ಅಂತ ಕರ್ಕೊಂಬಂದ್ರೆ 300 ರೂಪಾಯಿ ಇಕ್ಸ್ಬಿಟ್ರು ಗಾಯ್ಸ್ ಅಂತರಕ್ಕೇನೆ. ಇನ್ನೂ 3 ಜನಕ್ಕೆ ತೊಗೊಂಡಿರ್ಬೋದು ನೋಡಿ ಗಾಯ್ಸ್. ಇವಾಗ ಮೈಸೂರು ಬಂದು ಮೈಸೂರಿಗೆ ಬಂದು ಅರಮನೆ ನೋಡಿದೆ, ಮೈಸೂರು ಪಾಕ್ ತಿಂದೆ ಹೋದರೆ ಸಮಾಧಾನನೇ ಇರೋಲ್ಲ ಕಣ್ರಿ. ಬೆಳಗ್ಗೆನೇ ಎದ್ಬಿಟ್ಟು ರೈಲ್ವೆ ಸ್ಟೇಷನ್ಗೆ ಹೋಗಿ ಟ್ರೈನ್ ಎಷ್ಟೊತ್ತಿದೆ ಅಂತ ನೋಡ್ಕೊಂಡು ಟ್ರೈನ್ ಕ್ಯಾಚ್ ಮಾಡೋಣ ಅಂತ ಮನೆಗೆ ಬಂದರೆ ಅಂತೂ ಇಂತೂ ಟ್ರೈನ್ ಮಿಸ್ ಮಾಡಿಸಿದ್ರು. ಮಟನ್ ಮಾಡಿಸೋರೆ. ಶ್ರಾವಣ ಅಂತ ಆಚೆ ಮಾಡಿ ಗೋಣಿ ಚೀಲದ ಮೇಲೆ ಊಟ ಇಕ್ಕೋರು ನನಗೆ. ಇನ್ನಿ ಅಂತ ಪಲ್ಲಿಡಲು. ಇವ್ರು ನಮ್ಮ ಅಕ್ಕ ಶನಿವಾರ ಗಾಯ್ಸ್. ನೈಟ್ ಟ್ರೈನು ಮಿಸ್ ಮಾಡಿಬಿಟ್ಟು ಮೂವಿ ಕರ್ಕೊಂಡೆ ಸ್ಕೂಲಿಗೆ. ಫ್ಯಾಮಿಲಿ ಎಲ್ಲ ನೈಟ್ ಶೋ ಬಂದಿದ್ದೀವಿ ಮೂವಿಗೆ. ಪ್ರಸಾದ ಎಲ್ಲ ಅಜ್ಜಿ ಕೈಗೆ ಕೊಟ್ಟು ಅಜ್ಜಿ ಬುಧವಾರ ಹೋಗ್ತಾರಂತೆ ಮನೆಗೆ. ನಾನು ಈಗ ರೈಲ್ವೆ ಸ್ಟೇಷನ್ಗೆ ರೀಚ್ ಆದೆ. ಈಗ ರೈಲ್ವೆ ಸ್ಟೇಷನ್ ಇದೆ KR ನಗರ. ಅಂತೂ ಇಂತೂ ನಮ್ಮೂರು ಬಂತು. ನಮ್ಮೂರು ಹೊಳೆ ನೋಡ್ತಾ ಇದ್ರೆ ಹೆಣ್ಣಿಗೆ ಸೌಂದರ್ಯ ಎಷ್ಟು ಮುಖ್ಯನೋ ಹಾಗೆ ನಮ್ಮ ಶಿವಮೊಗ್ಗಕ್ಕೆ ಹೊಳೆನೂ ಅಷ್ಟೇ ಮುಖ್ಯ ಗಾಯ್ಸ್. ಲೈಟಾಗಿ ಮಳೆ ಬೀಳ್ತಾ ಇರೋಕ್ಕೆ ಸ್ವರ್ಗ ಥರ ಕಾಣಿಸ್ತಾ ಇದೆ ಅಲ್ವಾ ಗಾಯ್ಸ್. ಶಿವಮೊಗ್ಗ ಬಂದ್ವಿ. ಮಾಲ್ ಹತ್ರ ಬಂದಿದ್ದೆ ಮನೆ ಕೀಸ್ಕೊಂಡೋದಕ್ಕೆ. ಗಾಡಿ ತರಿಸ್ಕೊಂಡಿದ್ದೀನಿ. ಪಿ ಜಿಯಿಂದ ಬಂದಿದ್ದಾನೆ ನವೀನ. ರೂಮ್ಗೆ ಹೋಗ್ಬೇಕು. ಈಗ ಸ್ವಲ್ಪ ಮಳೆ ಬಿಟ್ಟಿದೆ ನೋಡಿ. ಸಿಟಿ ಫುಲ್ಲು ನಾಡು ಹಿಂಗಿರ್ಬೇಕು ಗಾಯ್ಸ್. ನವೀನ ಬಂದಿದ್ದಾನೆ, ವೆಯ್ಟ್ ಮಾಡ್ತಾ ಇದ್ದಾನೆ ನೋಡಿ. ಸ್ಮಾರ್ಟ್ ಬಾಯ್. ವಾಯ್ಸ್ ಕೇಳಿ ಫ್ಲ್ಯಾಟ್ ಹಾಕ್ಬೇಡಿ. ಮೆಸೇಜ್ ಹಾಕಿದ್ರೆ ಒಂದು ಅಕೌಂಟ್ ಸಿಗಲ್ಲ, ಯಾಕಂದ್ರೆ ಇವನು ಆಲ್ರೆಡಿ ನಾಲ್ಕು ದಿನ ಅಂದಮೇಲೆ ಸೂರ್ಯ ಕಾಣಿಸ್ತವನಂತೆ ಗಾಯ್ಸ್. ಇವಾಗ ರೂಮಿಗೆ ಬಂದು ಹಾಲು ತೊಗೊಂಡು ಕಾಫಿ ಮಾಡ್ಕೊಳೋಣ ಅಂತ. ರೂಮ್ ಫುಲ್ಲು ಮೆಸ್ಸಿಯಾಗಿರುತ್ತೆ, ಅದು ನಂಗೆ ಗೊತ್ತು. ಮೆಸ್ಸಿ ಮಾಡಿರ್ತಾನೆ, ಫುಲ್ಲು ಕ್ಲೀನಾಗಿ ಇಕ್ಕೋಗಿದ್ದೆ. ಯಪ್ಪ, ನನ್ನ ಬೆಡ್ಶೀಟೆಲ್ಲ ಹಾಳು ಮಾಡಿದ್ದಾನೆ. ರೀಚಾಗಿ ಮನೆ ಕ್ಲೀನ್ ಮಾಡ್ತಾಯಿದ್ದೆ. ನಮ್ಮ ನವೀನವರು ಕಾಫಿ ಮಾಡಿದ್ದಾರೆ ಫಸ್ಟ್ ಟೈಮು. ಸಖತ್ತಾಗಿ ಮಾಡಿದ್ದಾರೆ. ಹೇಳ್ತಾ ಇಲ್ಲಿಗೆ ನಮ್ಮ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.